ಒಂಚೂರು ಚೂರು ಟರ್ನಿಂಗ್ಗಳೆಲ್ಲ ಐತೆ ಅಷ್ಟೇ, ಫುಲ್ ಟ್ರಾಫಿಕ್ ಇಲ್ಲ. ಈ ನೆಲಮಂಗಲದಲ್ಲಿ ನಾವು ಲೆಫ್ಟ್ ತಗೋಬೇಕಾರೆ ಇರ್ತದಲ್ಲ, ಕುಣಿಗೋಲಿಂದ ಲೆಫ್ಟ್ ತಗೋಬೇಕಾರೆ ಆ ಥರ ಟ್ರಾಫಿಕ್ ಇದೆ. ಎಲ್ಲ ಸೇರಿ 1 ಅವರ್ 50 ನಿಮಿಷ ತೋರಿಸುತ್ತೆ, 24 ಕಿಲೋಮೀಟ್ರ್ ಹೋಗೋದಕ್ಕೆ. ಬೆಳಗಿನ ಜಾವ 4:20, ಇನ್ನು 24 ಕಿಲೋಮೀಟ್ರನ್ನು ತೋರಿಸ್ತಿದೆ. ಅಂದರೆ ಇದು ಫುಲ್ ಜಾಮ್ ಇಲ್ಲ. ಒಂದು ವೇಳೆ ನಾವು ಈ ಹಬ್ಬ ಹರಿದ ದಿನಗಳಲ್ಲಿ ಹಾಸನ ರೂಟು ಈ ಕಡೆಗೆಲ್ಲ ಹೋದಾಗ ನಾವು ವಾಪಸ್ಸು ಬೆಂಗಳೂರು ಕಡೆಗೆ ಒಂದೇ ಸರಿ ರೆಸ್ಟ್ ಮಾಡಿದಾಗ ಹೆಂಗಾಗುತ್ತೆ, ಈ ನೆಲಮಂಗಲ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಅಥವಾ ಆಗಲಿ ಗೊರಗುಂಟೆ ಪಾಳ್ಯಗಳಲ್ಲಿ ಆ ಥರ ಟ್ರಾಫಿಕ್ ಜಾಮ್ ಅಷ್ಟೇ. ಬಟ್ ಇಲ್ಲಿಂದನೂ ನಡಿಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. 2 ನಿಮಿಷ ನಿಂತಿದ್ವಿ ಸೇಮ್ ಸ್ಪಾಟಲ್ಲಿ. ಟ್ರಾಫಿಕ್ ಮತ್ತೆ ಕ್ಲಿಯರ್ ಆಗಿದೆ, ನೋಡಿ ಹೆಂಗೆ ಹೋಗುತ್ತೆ ಅಂತ. ಆಗೋದು ನೋಡಿ, ಇಲ್ಲಿ ಸಣ್ಣ ಬ್ರಿಡ್ಜ್ ಇದ್ದಾವೆ. ಈ ಸಣ್ಣ ಬ್ರಿಡ್ಜಲ್ಲಿ 2 ಗಾಡಿ ಅಟ್ ಎ ಟೈಮ್ ಬಂದಾಗ ಆಬ್ವಿಯಸ್ಲಿ ಅದು ಜಾಮ್ ಆಗೇ ಆಗುತ್ತೆ. ನೋಡಿ, ಈ ಥರ ರೋಡ್ ಪಕ್ಕದಲ್ಲೇ ಕಾರ್ ಪಾರ್ಕ್ ಮಾಡಿದಾಗ ಮತ್ತೆ ಗಾಡಿಗಳು ಹೋಗೋದಕ್ಕಾಗಲ್ಲ. ಇದೆಲ್ಲ ಲೈವಾಗಿ ನಾನು ನಿಮಗೆ ಏನಕ್ಕೆ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಅಂದರೆ, ಬರೀ ಊಹಾಪೋಹಗಳಿಗೆ ಜಾಸ್ತಿ ನಮ್ಮ ಬೆಂಗಳೂರವ್ರು ಜಾಸ್ತಿ ಕಿವಿ ಕೊಟ್ಟಿರೋದು. ಅಲ್ಲಿ ಹಂಗಂತೆ, ಇಲ್ಲಿ ಹಿಂಗಂತೆ, ಇಲ್ಲಿ ನಡಿಬೇಕಂತೆ, ಇಲ್ಲಿ ಅಷ್ಟೊಂದು ದೂರ ಹೋಗ್ಬೇಕಂತೆ, ಏನು ಸಿಗಲ್ವಂತೆ, ಇಂಥ ಊಹಾಪೋಹ ಮಾತುಗಳಿಗೆಲ್ಲ ಜಾಸ್ತಿ ಕಿವಿ ಕೊಟ್ಟು ಎದುರುಕೊಳ್ಳೋದೇ ಜಾಸ್ತಿ ಇದೆ. ವಾಸ್ತವ ಏನು ಅಂತ ಯಾರು ಹತ್ರ ಕೂಡ ಹೋಗಿ ನೋಡೋದು ಯೋಚನೆ ಮಾಡಲ್ಲ. ಅಯ್ಯೋ ಯಾರು ನಡೀತಾರೆ ಬಿಡು, ಅಯ್ಯೋ ಯಾರಷ್ಟು ದೂರ ಟ್ರಾಫಿಕಲ್ಲೆಲ್ಲ ಹೋಗ್ತಾರೆ ಬಿಡು. ಇದೆಲ್ಲ ಪೂರ್ತಿ ಅನಾವರಣ ಮಾಡೋಣ ಅಂದ್ಬಿಟ್ಟೇ ಕಾಯ್ಕೊಂಡಿದ್ದಿದೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗೋದು ಅಷ್ಟು ಅನಾವರಣ ಮಾಡ್ತಾಯಿದ್ವಿ ಗ್ಯಾಸ್ ಬಗ್ಗೆ. ಆ ಮುಂದೆ ಹೋಗ್ತಿರೋ 2 ವೀಲರ್ಸ್ಗಳೆಲ್ಲ ನಮ್ಮ ಬಸ್ಸಲ್ಲೇ ಬಂದವರು. ಇನ್ನು ಕೆಲವರೆಲ್ಲ ಸಿಂಗಲ್ ಆಗಿ 2 ವೀಲರ್ ಹೋದ್ರು. ಕೆಲವರು ಫ್ಯಾಮಿಲಿ ಇರೋದ್ರಿಂದ ಒಬ್ಬೊಬ್ಬರು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟು ಎಲ್ಲ ಬೈಕಲ್ಲೇ ಒಂದೊಂದು ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ರೋಡ್ ಖಾಲಿ ಇದೆ. ಸೊ ಅವ್ರೇನು ಮಾಡ್ತಾರಲ್ಲ ನಮ್ಮ ಪೊಲೀಸರಲ್ಲಿ, ಎಲ್ಲ ಗಾಡಿಗಳನ್ನೂ ಯಾವುದು ಒಂದು ಕಾರ್ ಕೂಡ ಬಿಡ್ದಂಗೆ ಎಲ್ಲ ಗಾಡಿನೂ ಡೈವರ್ಟ್ ಮಾಡಿದ್ದಾರೆ ಪಾರ್ಕಿಂಗಿಗೆ. ಎಲ್ಲ ಅಟ್ ಎ ಟೈಮು ಅಲ್ಲಿ ಬ್ರೇಕ್ ಇರೋ ಹತ್ರ, ಅಂದರೆ ನದಿ ಹತ್ರ ನುಗ್ಬಿಟ್ರೆ ಅಲ್ಲಿ ಟರ್ನ್ ಹೊಡಿಯೋದಕ್ಕೂ ಕಷ್ಟ, ಆಮೇಲೆ ಒಳಗಡೆ ಸಿಗಾಕೊಂಡ್ರೆ ಆಚೆ ಬರೋಕ್ಕೂ ಕಷ್ಟ ಅಂತ ಏನು ಮಾಡ್ಬಿಟ್ಟಿದ್ದಾರೆ. 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ಇಲ್ಲೇ ಎಲ್ಲ ಗಾಡಿನೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಒಂದು ಗಾಡಿ ಬಿಡಿಲ್ಲ. ಬರೀ 2 ವೀಲರ್ಸ್ ಬಿಟ್ಬಿಟ್ರೆ ಇನ್ನು ಯಾವ ಗಾಡಿನೂ ಇಲ್ಲ. ಆಟೋ ಇದ್ದಾವೆ, ಆದರೆ ಕೆಲವು ಮಾತ್ರ ಅದರ ಬಾರ್ಡ್ರಿಂದ ಒಳಗಡೆ ಬ್ಯಾರಿಗೇಡ್ ಏನು ಹಾಕಿದ್ರು ಅದರಿಂದ ಒಳಗಡೆ ನಿಂತಿರೋ ಆಟೋಗಳು ಮಾತ್ರ ನಿಂತಿದ್ದಾವೆ. ಅದರಿಂದ ಆಚೆ ನಿಂತಿರೋ ಆಟೋಗಳು ಒಳಗಡೆ ಬಿಡ್ತಾಯಿಲ್ಲ, ಎನಿ ಕಂಡೀಷನ್ ಬಿಡಲ್ಲ. ಓನ್ಲಿ 2 ವೀಲರ್ಸ್ ಅಲೋ, 2 ವೀಲರ್ಸೇ. ಅದು ಬಿಟ್ಟರೆ ಬಾರ್ಡ್ರಿಂದ ಒಳಗಡೆ ಯಾರು ಬಂದಿರೋ, ಬ್ಯಾರಿಗೇಟಿಂದ ಒಳಗಡೆ ಯಾರು ಬಂದಿರೋ ಆ ಗಾಡಿಗಳು ಮಾತ್ರ ಓಡಾಡ್ತಾ ಇದ್ದಾರೆ. ಸಾಕಷ್ಟು ಜನ ನಡ್ಕೊಂಡು ಹೋಗ್ತಿರೋರೆ. ಚಳಿ ಕೂಡ ಅಷ್ಟೇನಿಲ್ಲ, ಚಳಿ ಏನಿಲ್ಲ. ಸ್ವೆಟ್ರು ತುಂಬ ಚಳಿ ತಡೆಯೋಕ್ಕಾಗಲ್ಲ ಅನ್ನೋರು ಲೈಟಾಗಿ ಸ್ವೆಟ್ರ್ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಅಂತೂ ಇಂತೂ ಸೆಕ್ಟರ್ 23ಗೆ ಬಂದು ಇಳ್ಕೊಂಡಿದ್ದೀವಿ. ನಾವು ಇಳ್ಕೊಂಡಿದ್ದು 2 ಬಸ್ಸು, ಇನ್ನೊಂದು ಬಸ್ಸು ಇನ್ನೂ ಬರೋ ಸ್ವಲ್ಪ ಲೇಟ್ ಆಗಿತ್ತು. ಅವ್ರು ಇನ್ನೊಂದು 50 ಕಿಲೋಮೀಟ್ರ್ ಹಿಂದೆ ಇದ್ದಾರೆ ಅಂದ್ಬಿಟ್ಟು ನಾವು ಹೊರಟ್ಬಿಟ್ವಿ. ಆದರೆ 2 ಬಸ್ಸಿಂದ ನಾವೇನೇನು ಇಳಿದ್ಬಿಟ್ಟು ನಾವು 2 ವೀಲರ್ ಟ್ಯಾಕ್ಸಿ ಮಾಡ್ಕೊಂಡು ಹೊರಟ್ರಿ. ಒಬ್ಬೊಬ್ಬರು ನನ್ನ ದಿಕ್ಕು ಕಂಡ್ರೆ, ಒಬ್ಬೊಬ್ಬರು ನನ್ನ ದಿಕ್ಕು. ನಮ್ಮ ಖುಷಿಗೆ ಈ 3 ಫ್ಯಾಮಿಲಿ ಮಾತ್ರ ಸಿಕ್ಕೈತೆ ನಮಗೆ.
ಪ್ರಯಾಗ್ರಾಜ್ ಅಂದರೆ ತುಂಬ ಚಿಕ್ಕದಲ್ಲ ಗೆಳೆಯರೆ, ಹೆವಿ ದೊಡ್ಡದು ಅಂದರೆ ಹೆವಿ ದೊಡ್ಡದು. ಒಬ್ಬರು ಒಂದ್ಸರಿ ರೋಡಲ್ಲಾರು ಮಿಸ್ ಆಗಲಿಲ್ಲ, ಈ ಜಂಗುಳಿಲಿ ಮಿಸ್ ಆದ್ರೂ ಮತ್ತೆ ಸಿಗಲ್ಲ. ಲೊಕೇಶನ್ ಕಳಿಸ್ಕೋಬೇಕು, ನಡೀತಾ ಹೋಗ್ಬೇಕು. ಎಲ್ಲೆಲ್ಲಿ ಎಷ್ಟು ದೂರ ಹುಡುಕ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಕೊನೆಗೂ ನಮ್ಮನ್ನು ಕರ್ಕೊಂಬಂದು ಟೂ ವೀಲರ್ಸ್ಗಳು ನಮ್ಮ 3 ಫ್ಯಾಮಿಲಿನೂ ಒಟ್ಟಿಗೆ ಬಿಟ್ಟವ್ರೆ. ಮೇಡಮ್ ಹೆಂಗಿತ್ತು ಟೂ ವೀಲರ್ ಜರ್ನಿ? ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಂದ್ಸರಿ ಕಳೆದವ್ರೆ ಮಾತ್ರ ಸಿಗೋದು ಡೌಟು, ಸಿಗಲ್ಲ. ಎನಿ ಕಂಡೀಷನ್ ಸಿಗಲ್ಲ. ಪಕ್ಕನೇ ಜೊತೆನಲ್ಲಿ ಬಂದರೂ ಸಿಗ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ ಕತೆ. ಏನೋ ಒಟ್ಟಿಗೆ ಬಂದರೆ ಅವ್ರು ಬಚಾವ್ ಅಷ್ಟೇ. ಬಂದಿದ್ದಕ್ಕೆ ಕ್ಲೀನಾಗಿ ಸಿಕ್ಕಿದ್ದೀವಿ, ಇಲ್ಲಾಂದರೆ ಖಂಡಿತ ಎಲ್ಲ ಮಿಸ್ಸಿಂಗ್. ಆ ಟೂ ವೀಲರ್ ಮೇಲೆ ಡಿಪೆಂಡ್, ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅವ್ನ ಜೊತೆ ಹೋಗ್ಬೇಕಷ್ಟೇ. ಕರೆಂಟ್ ಲೊಕೇಶನ್ ಕೊಟ್ಟಿದ್ದೀವಿ ನೋಡಿ, ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ, ಬರ್ಬೋದು. ನಮ್ಮ ಬಸ್ನ ಇನ್ನಷ್ಟು ಸ್ನೇಹಿತರು ಇಲ್ಲೇ ಈ ಕಡೆ ಇದ್ದೀವಿ ಅಂತ ಅಂದರು. ಒಂದು 1/4 ಗಂಟೆ ಮೇಲೆ ಕಾದ್ರಿ. ಯಾವ ಲೊಕೇಶನ್ ಹೇಳಿದ್ರು, ಹೆಂಗೆ ಹೇಳಿದ್ರು ಗೊತ್ತಾಗ್ತಾಯಿಲ್ಲ ಪಾಪ ಅವ್ರಿಗೂ. ನಾವು ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ತ್ರಿವೇಣಿ ಸಂಗಮದ ಕಡೆ ಬೋಟಿಂಗಿಗೆ ಅಂತ ಹೊರಟಿದ್ದೀವಿ. ಸಿಗಲ್ಲ ಗುರುಗಳೇ, ಯಾರನ್ನ ಒಬ್ಬರು ತಪ್ಪಿಸ್ಕೊಂಡ್ರೆ ದೇವ್ರಣ್ಣಗೂ ಸಿಗಲ್ಲ. ಸಪೋಸು ಯಾರನ್ನ ಬೆಂಗಳೂರಿಂದ ಬರ್ತಿದ್ರೆ ಕಾರಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಟ್ಟು ಟೂ ವೀಲರಲ್ಲಿ ಬಂದ್ಬಿಟ್ಟು ಸೀದಾ ಬಂದ್ಬಿಡ್ಬೋದು ನದಿ ಹತ್ರಕ್ಕೇನೆ. ಅಷ್ಟು ಜನ ಜಂಗುಳಿ. ನಮ್ಮ ಹಿಂದೆ ನೋಡಿ ಎಷ್ಟು ಜನ ಅವ್ರೆ ಅಂತ. VIP ಲೆಕ್ಕನೇ ಇಲ್ಲ. 40 ಸೆಕೆಂಡ್ ಇಲ್ಲ 30 ಸೆಕೆಂಡ್ಗೆ ಒಂದೊಂದು VIP ಗಾಡಿಗಳು, ಅದಕ್ಕೆ ಎಸ್ಕಾರ್ಟ್ಗಳು. ತ್ರಿವೇಣಿ ಸಂಗಮ ಹತ್ತತ್ರ ಇದ್ದೀವಿ. ಬೋಟಿಂಗಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬನು 5,000, 10,000, 20,000 ಲೆಕ್ಕ ಇಲ್ಲ. ಅವ್ರು ಹೇಳೋ ರೇಟಿಗೆ ಲೆಕ್ಕನೇ ಇಲ್ಲ. ಮನ್ಸಿಗೆ ಬಂದಂಗೆ ರೇಟ್ಗಳು ಹೇಳ್ತಾರೆ. ಏನು ರೀ ಒಬ್ಬ ಮನ್ಸಿಗೆ ಏನು 10-15 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ. ಹೋಗೋದು 100-200 ಮೀಟ್ರ್, ಬರೋಕ್ಕೊಂದು 200 ಮೀಟ್ರು. ಅದಕ್ಕೆ 5,000-10,000 ಅಂತ ಈಜಾಡ್ಕೊಂಡು ಹೋಗ್ಬಿಡ್ಬೋದು ಕರೀ. ನಮ್ಮ ಹತ್ರ ಈಜೋಡಿ ಹೋಗೋಣ ಆರಾಮಾಗಿ ಹೊಡ್ಕೊಂಡೆ ಹೋಗ್ಬಿಡ್ಬೋದು. ಇನ್ನೊಂದು ಟೂಬ್ ಇದ್ರೆ ಇನ್ನೂ ಸಪೋರ್ಟ್ ಆಗೋಯ್ತದೆ. ಕೊನೆಗೂ ಒಬ್ಬೊಬ್ರು ಸೇರ್ತವ್ರೆ. ಆರು ತುಂಬ ಅನ್ಯಾಯ ಕಣ್ರಿ. ಪ್ರೊಸೀಜರಲ್ಲಿ 300 ರೂಪಾಯಿ 200 ರೂಪಾಯಿಗೆ ಹೋಗೋರು ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು 1,500 2,000. ಅದರಲ್ಲೂ ಒಂದು ಫ್ಯಾಮಿಲಿಯವ್ರು ಏನಾದ್ರು ಬಂದು ಕೇಳಿಬಿಟ್ರೆ 25,000 30,000. ಬೋಟ್ಗಳು ತುಂಬಿದ್ದಾರೆ. ಒಂದು ಬೋಟಲ್ಲಿ 2,000ದಿಂದ 1,500 ರೂಪಾಯಿವರೆಗೂ, ಕಮ್ಮಿ ಅಂದರೆ 1,500 ರೂಪಾಯಿ ಕೊಡ್ತಾ ಇರುತ್ತೆ. ಇನ್ನೂ ಸ್ವಲ್ಪ 500 ರೂಪಾಯಿ ಟೋಪಿ ಹಾಕ್ಕೊಂಡಿದ್ದೀವಿ. 1,300 ರೂಪಾಯಿ ಓಡ್ತಾ ಇದೆ. ಇನ್ನೂ ಕಮ್ಮಿ ಇದೆ, ಜನ ಕಮ್ಮಿ ಆದರೆ दे दो दीदी, इसको दे दो.
आगे दे दो आगे गले में डाल कर सीट बेल्ट बेल्ट कर लेना ನಾವು ಈಗ 1,000 ರೂಪಾಯಿಗೆ ಬಾರ್ಗೇನ್ ಮಾಡಿ ನಮ್ಗೆ ಹಿಂಗೆ ಇರಬೇಕು ಅಂದರೆ ಆಗಲ್ಲ. ನಮ್ಮೂರಾದರೆ ಬೇರೆ ಥರ, ಈ ಬೇರೆ ರಾಜ್ಯಕ್ಕೆ ಬಂದಿದ್ದೀವಿ, ಅಲ್ಲೇನು ಹಿಂಗಿದೆ ಹಂಗೆ ಹೊಂದಾಣಿಕೆ ಮಾಡ್ಕೋಬೇಕು. ಊಟದ ವಿಷಯದಲ್ಲಾಗಲಿ, ಆಮೇಲೆ ಟ್ರಾನ್ಸ್ಪೋರ್ಟ್ ವಿಷಯದಲ್ಲಾಗಲಿ, ಪ್ರತಿಯೊಂದು ವಿಷಯದಲ್ಲೂ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನಾವು ಅನುಸರಿಸ್ಕೊಂಡು ತ್ರಿವೇಣಿ ಸಂಘದ ಕಡೆ ಹೊರಟಿದ್ದೀವಿ. ಲಕ್ಷಾಂತರ ಜನ ಬಂದವರು ಗುರುಗಳೇ, ಲಕ್ಷಾಂತರ ಜನ. ಅದೆಷ್ಟು ಲಕ್ಷ ಬೋಟ್ಗಳು ಇಲ್ಲೇ ಓಡ್ತವೆ ಅಂತ ಗೊತ್ತಿಲ್ಲ. ಇನ್ನು ಅದರಲ್ಲಿ ಒಂದೊಂದು ಬೋಟಲ್ಲಿ 15 ಜನ ಕುಂಡಿಸ್ಕೊಂಡು ಓಡಾಡ್ತಾರೆ. ಇನ್ನೆಷ್ಟು ಕೋಟಿ ಜನ ಸರಿ ಇರ್ಬೇಕಲ್ಲ ಕಾಪಲ್ಲಿ. ಬರೀ ಒಂದು ಸೆಕ್ಟ್ರಲ್ಲಿ ಇದೆಲ್ಲ ಕತೆಗಳು, ಬರೀ ಒಂದೇ ಒಂದು ಸೆಕ್ಟ್ರಲ್ಲಿ, ಸೆಕ್ಟರ್ ನಂಬರ್ 23, ಇದು ಒಂದೇ ಒಂದು ಸೆಕ್ಟ್ರಲ್ಲಿ ಈ ಥರ ಅಂದರೆ ಇನ್ನು ಮಿಕ್ಕಿ ಸೆಕ್ಟ್ರ್ಗಳಲ್ಲ ಕಾಪಲ್ಲಿ. VIP ಬೋಟ್ ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಈ ಬೋಟ್ ಏನು ನೋಡ್ತಿದ್ದೀರಾ, ಇದು ಮಿಲ್ಟ್ರಿ ಅವ್ರ ಕಡೆಯಿಂದ ಬಂದಿರೋದು. ಇದು ಯಾವುದೇ ಕ್ಷಣದಲ್ಲಿ ಎಲ್ಲೇ ಏನೇ ದುರಂತ ನಡೆದ್ರೂ ನಮ್ಮ UP ಸರ್ಕಾರ ತುಂಬ ಜಾಗೃತ ವಹಿಸಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಕಮಾಂಡೋ ಡಿಪಾರ್ಟ್ಮೆಂಟ್ಸ್ ಆಗಲಿ, ಇಲ್ಲ ಮಿಲಿಟರಿ ಡಿಪಾರ್ಟ್ಮೆಂಟ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ಮಹಾಕುಂಭಮೇಳನ ಸುರಕ್ಷತೆಯಲ್ಲಿ ನಡೀಬೇಕು ಅಂದ್ಕೊಂಡು ತುಂಬ ಇದು ಮಾಡಿದ್ದಾರೆ. ತ್ರಿವೇಣಿ ಸಂಗಮ ಸ್ನಾನಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದೀರ, ಲಕ್ಷಾಂತರ ಜನ ಸೇರೋರು ಸ್ನೇಹಿತರೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ಸಾರಿ, ಲಕ್ಷಾಂತರ ಜನ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕೋಟ್ಯಾಂತರ ಜನ. आइए भाई साहब, बाहर आइए. ಶುಭ ಮಧ್ಯಾಹ್ನ ಗೆಳೆಯರೆ. ಅಂತೂ ಇಂಥ ಪ್ರಯಾಗರಾಜ ಮುಗಿಸ್ಕೊಂಡು ಆಚೆ ಕಡೆ ಬಂದ್ರಿ, ಸೆಕ್ಟರ್ 1. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬಿದ್ದಿರೋ ಪಾಡು ಅಷ್ಟೇ ಸಲ. ಬೆಳಗ್ಗೆ ಹೋಗ್ಬೇಕಾದ್ರೆ ಹಂಗೋ ಹಿಂಗೋ ಈ 2 ವೀಲರ್ ಟ್ಯಾಕ್ಸಿಗಳು ಸಿಕ್ಬಿಟ್ರು. ಅಲ್ಲಿಂದ ರಿಟರ್ನ್ ಬರೋದಕ್ಕೆ ಒಬ್ಬರು ಕರೆಕ್ಟಾಗಿ ಗೈಡ್ ಮಾಡ್ತಿಲ್ಲ, ಒಬ್ಬರು ಪೊಲೀಸರು ಕರೆಕ್ಟಾಗಿ ಗೈಡ್ ಮಾಡ್ತಿಲ್ಲ, ಇಲ್ಲ ಟ್ಯಾಕ್ಸಿಯವರು ಕರೆಕ್ಟಾಗಿ ಸಿಗ್ತಲ್ಲ, ಆಟೋದವ್ರಂತೂ ಕೇಳಿ ಸಾಕಾಗೋಯ್ತು. ನೀವು ಹೇಗೆ ಬನ್ನಿ, ಬೆಂಗಳೂರಿಂದ ಬಸ್ಸಲ್ಲಿ ಬನ್ನಿ, ಕಾರಲ್ಲಿ ಬನ್ನಿ, ಹೇಗೆ ಬರಲಿ, ಅವರು ಸಿಟಿ ಎಂಟ್ರೆನ್ಸ್ ಕೊಡಬೇಕಾದ್ರೆ ಅವ್ರು ಎಲ್ಲಿ ಸ್ಟಾಪ್ ಮಾಡಬೇಕು ಅವ್ರು ಅಲ್ಲಿ ಕಂಪಲ್ಸರಿ ಸ್ಟಾಪ್ ಮಾಡ್ತಾರೆ. ನಿಮ್ಮನ್ನು ಸಿಟಿ ಎಂಟ್ರಿಯಿಂದ ಹಿಡ್ದು ನೀವು ಯಾವ ಸೆಕ್ಟ್ರಿಗೆ ಹೋಗ್ಬೇಕು ಅಂತಿದ್ದೀರಾ ಆ ಸೆಕ್ಟ್ರಿಗೆ ನೀವು ಇಲ್ಲಿರೋ ಟ್ರಾವೆಲ್ನೇ ನೀವು ಯೂಸ್ ಮಾಡಬೇಕು. ಅದು ಬೈಕ್ ಟ್ಯಾಕ್ಸಿಲಿ ಹೋಗ್ತಿರೋ ಇಲ್ಲ ಆಟೋದಲ್ಲಿ ಹೋಗ್ತಿರೋ ಅದು ನಿಮಗೆ ಬಿಟ್ಟಿರೋದು. ಕಾರಂತೂ ಸಿಗೋಲ್ಲ. ನೀವು ಆಲ್ಮೋಸ್ಟು ನೀವು ಆಟೋ ಮೇಲೆ ಇಲ್ಲಾಂದ್ರೆ ಬೈಕ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಅಂತೂ ಇಂತೂ ಕಷ್ಟ ಬಿದ್ದೆ ವಾಪಸ್ ಬಂದು ನಮ್ಮ ಬಸ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ನಮ್ಮಿಂದ ಮುಂಚೆನೇ ಕೆಲವರು ಬಂದಿದ್ದರು, ಇನ್ನೂ ಬರ್ತಾನೆ ಇದ್ದಾರೆ. ಇನ್ನು ಆಲ್ಮೋಸ್ಟು 2 ಬಸ್ಸವರು ಬರೋದಕ್ಕೆ ಸಂಜೆ 7 ಗಂಟೆವರೆಗೂ ಆಗ್ಬೋದು. ಅದಕ್ಕೆ ಒಂದು 6 ಗಂಟೆ ಮೇಲೆ ಅಡುಗೆ ಮಾಡೋಣ ಅಂತ ಭಟ್ರು ತೀರ್ಮಾನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ, ಯಾಕಂದರೆ ಬರ್ತಿದ್ದಂಗೆ ಎಲ್ಲ 5 ಗಂಟೆಗೆ 5:30 6 ಗಂಟೆಗೆಲ್ಲ ಅವ್ರವ್ರಿಗೆ ಯಾವ್ಯಾವ ವೆಹಿಕಲ್ ಸಿಗುತ್ತೆ ಅದನ್ನೆಲ್ಲ ಹತ್ಕೊಂಡು ಅವರು ಫಸ್ಟು ಸ್ನಾನ ಮಾಡಬೇಕು ಅಂತ ಹೊರಟ್ಬಿಟ್ರು. ನಾವು ಹಂಗೆ ಹೊರಟಿದ್ದರಿಂದ ಬಸ್ಸಲ್ಲಿ ಯಾರೂ ಕೂಡ ಉಳಿದಿರಲಿಲ್ಲ ಪ್ಯಾಸೆಂಜರ್ಸು. ಎಲ್ಲ ಪ್ಯಾಸೆಂಜರ್ಸೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಲ್ಲೇ ಇದ್ದರು.
ಸೊ ಎಲ್ಲ ಇವಾಗ ಇಳಿತಾ ಇರೋದ್ರಿಂದ ಎಲ್ಲ ಅಲ್ಲೇ ಊಟ ಮಾಡ್ಕೊಂಬಂದಿದ್ರು, ಅಲ್ಲೇನೇನು ಸಿಗುತ್ತೆ ಅಲ್ಲೂ ಊಟಕ್ಕೆ ಬರ ಇದೆ. ಸ್ಟಾರ್ಟಿಂಗಲ್ಲಿ ಇದೇ ಥರ ಇವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಕೆಲವು ಕಡೆ ಫ್ರೀಯಾಗಿ ಊಟ ಕೊಡೋರು, ಪ್ರಸಾದ ಕೊಡೋರು. ಬಟ್ ಇವಾಗ ಅದು ಯಾವುದೂ ಇಲ್ಲ, ಫ್ರೀ ಇಲ್ಲ. ಎಲ್ಲ ನಿಮ್ಮ ಕಸ್ಟಮರ್ ಬೆಳೆ ಡಿಪೆಂಡ್ ಆಗುತ್ತದಲ್ಲ. ಊಟನೂ ನಮ್ಗೆ ಅಡ್ಜಸ್ಟ್ ಆಗೋಲ್ಲ, ಯಾಕಂದ್ರೆ ನಾವು ಕರ್ನಾಟಕದವರು. ನಾವು ಅಲ್ಲಿ ತಿನ್ನೋ ಊಟಕ್ಕೂ ಇಲ್ಲಿ ತಿನ್ನೋ ಊಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ನಾನು ಬೆಳಗ್ಗೆನೇ ಹೇಳ್ದಂಗೆ ನಾವು ಬೇರೆ ಊರಿಗೆ ಬಂದಮೇಲೆ ನಾವು ಪ್ರತಿಯೊಂದು ಥರನೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೊಂಬಂದ್ವಿ. ಎಷ್ಟಾಗುತ್ತೋ ಅಷ್ಟೆಲ್ಲ ಲೈಟಾಗಿ ತೊಗೊಂಡಿದ್ದೀವಿ. ಸಾಯಂಕಾಲ 8 ಗಂಟೆ ಅಷ್ಟೊತ್ತಿಗೆ ಇಲ್ಲೇ ನಮ್ಮ ಭಟ್ರು ಅಡುಗೆ ಮಾಡ್ತಾರೆ. ಅವು ಅಡುಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಕಾಶಿ ಕಡೆಗೋ ಇಲ್ಲ ಅಯೋಧ್ಯೆ ಕಡೆಗೋ, ನಮ್ಮ ಚಾಲಕರು ಯಾವ ಕಡೆ ತಿರುಗಿಸ್ತಾರಂತ ಗೊತ್ತಿಲ್ಲ. ATM ಹುಡುಕ್ತಾ ಇದ್ದೀನಿ, ATM ಕೂಡ ಸಿಗ್ತಾಯಿಲ್ಲ. ತುಂಬ ದೂರ ಹೋಗಬೇಕು, ಅದೆಲ್ಲಿದೆ ಅಂತ ಗೊತ್ತಿಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಗ್ತೀನಿ ಆಮೇಲೆ.